ನಮ್ಮ RCB ಟೀಮ್ ಅವರು ಮೋಸ್ಟ್ಲಿ ಅವರು ರಾಜಾಜಿನಗರ್ ರಮೇಶು, ಮಲ್ಲೇಶ್ವರಂ ಮಹೇಶ್ ಅಂತವ್ರನ್ನೆಲ್ಲ ಸೆಲೆಕ್ಟ್ ಮಾಡ್ಬೇಕಂತ ವೇಟ್ ಮಾಡ್ತಿದ್ದಾರೆ. ಇವರೆಲ್ಲ RCBಗೆ ಹೋಗ್ಬೋದು ನೆಕ್ಸ್ಟ್ ಅಲ್ಲೆಲ್ಲ ಅವ್ರ ಪ್ಲೇಯರ್ಸ್. ಬಿ ಲೋಕಲ್ ಫಾರ್ ವೋಕಲ್ ಅಂತ ಟ್ಯಾಗ್ಲೈನ್ ಹಾಕೊಂಡಿದ್ದಾರೆ. ಕರ್ನಾಟಕ ಪ್ಲೇಯರ್ಸ್ ನ ಪಿಕ್ ಮಾಡಕ್ಕೆ ಹೇಳ್ಬೇಕು. ಫಸ್ಟ್ ಸ್ವಲ್ಪ ಯೋಚನೆ ಮಾಡಬೇಕು, ಮ್ಯಾನೇಜ್ಮೆಂಟ್ ಅಲ್ಲಿ ಸ್ವಲ್ಪ ಯೋಚನೆ ಮಾಡಿದ್ರೆ ಚೆನ್ನಾಗಿರುತ್ತೆ. ನಮ್ಮ RCB ಮ್ಯಾನೇಜ್ಮೆಂಟ್ ಯಾಕೋ ಸರಿ ಇಲ್ಲ. ಸ್ಕ್ರಿಪ್ಟ್ ಮಾಡೋದು ನಿಲ್ಸ್ಬಿಟ್ರೆ ಸಾಕು. IPL ನ ಎಷ್ಟೊಂದು ಜನ ಬದುಕೋಯ್ತಾರೆ. ಸುಮಾರು ಜನ ದಯವಿಟ್ಟು ಹೇಳ್ತೀನಿ, ಯಾರು ಬೆಟ್ಟಿಂಗ್ ಆಡಬೇಡಿ. ಬರೀ 3 ಕೋಟಿ ಅಷ್ಟೇ ಇದ್ದಿದ್ದು ನಮ್ಮ ರಾಹುಲ್ಗೆ. 3 ಕೋಟಿ ಬಿಟ್ ಮಾಡಕ್ಕಾಗಿಲ್ವಾ? ಜಿತೇಶ್ ಶರ್ಮಾ ಬದಲು ಬೇರೆ ಯಾರನ್ನ ತಗೊಳ್ಬಹುದಿತ್ತು. ಓಕೆ ಶೆಟ್ ನೋಡಿ, ನಮ್ಗೊಂದು ಮಿಸ್ ಆಯ್ತು. ಒಂದು ಕನ್ನಡದ ರತ್ನ ನಮಗೆ ಸಿಗ್ಬೇಕಾಗಿತ್ತು, ಅದು ಮಿಸ್ ಆಯ್ತು. ಅದು ಒಂದು ನಮಗೆ ನೋವಿದೆ, ಆದ್ರೂ ಪರವಾಗಿಲ್ಲ. RCBಗೆ ಮಿಲ್ಲರ್ನ ತಗೋಬೇಕಾಗಿತ್ತು. ವೆಂಕಟೇಶ್ ಅಯ್ಯರ್ಗೆ 23 ಕೋಟಿ ತನಕ ಬಿಡ್ ಮಾಡಿದ್ರು. ಅದು ಸ್ವಲ್ಪ ವೇಸ್ಟ್ ಅನ್ನಿಸ್ತು. ಅದ್ರ ಬದಲು ಮಿಲ್ಲರು ಅಥವಾ ಇನ್ನೊಬ್ಬ ಯಾರು ನೆನಪು ಬರ್ತಾಯಿಲ್ಲ ಅದು ಹೆಸರು. ಎಲ್ಲೆಲ್ಲ 6 ಕೋಟಿಗೆಲ್ಲ ಬಿಡ್ ಮಾಡಿದ್ರು. ಚೆನ್ನೈ ಅವರು ಚೆನ್ನಾಗಿ ಪಿಕ್ ಮಾಡಿದರು. ಅಂತರ ನಮ್ಮ RCB ಅವರು ತಗೋಬೇಕಾಗಿತ್ತು, ತಗೊಂಡಿಲ್ಲ. KL ರಾಹುಲ್ ಬಗ್ಗೆ ಒಂದೆರಡು ಮಾತು. ನಮ್ಮ KL ಅವ್ರನ್ನ ತಗೊತಾರಂತ ಎಲ್ಲ ಅಭಿಮಾನಿಗಳ ನಿರೀಕ್ಷೆ ಇತ್ತು, ತಗೊಂಡಿಲ್ಲ. ಎಲ್ಲ RCB ಫ್ಯಾನ್ಸ್ಗೆ ನಿರಾಸೆ ಆಗಿದೆ. ಅಂದರೆ ಇವತ್ತು ಯಾರನ್ನಾದರೂ ತಗೋಬಹುದು, ಇವತ್ತು ತಗೊಂಡ್ರೆ ಚೆನ್ನಾಗಿರುತ್ತೆ ಬೌಲಿಂಗಲ್ಲಿ ಅಂತ ಏನಾದರೂ ಇದೆಯಾ? ವಿಲ್ ಜಾಕ್ಸ್ ಇದ್ದಾರೆ. ವಿಲ್ ಜಾಕ್ಸ್ನ ಪಿಕ್ ಮಾಡಬೇಕು. 20 ಕೋಟಿ ಆದರೂ ಪರವಾಗಿಲ್ಲ, ಪಿಕ್ ಮಾಡ್ಬೇಕು ಅವ್ರನ್ನ. ಫಿಲ್ ಸಾಲ್ಟಿಸ್ ಓಕೆ, ಹೆಸಲ್ವುಡ್ ಓಕೆ, ಜಿತೇಶ್ ಶರ್ಮಾ ಇಸ್ ನಾಟ್ ಓಕೆ. ಜಿತೇಶ್ ಶರ್ಮಾ ಬದಲು ಬೇರೆ ಯಾರನ್ನ ತಗೊಳ್ಬೋದಿತ್ತು. ಆನಂತರ ಇವರು ಬೆಸ್ಟ್ರೋನ್ನ ತಗೊಳ್ಬೇಕಿತ್ತು, ಹಾಗೆ ಬೋಲ್ಟ್ನ ತಗೊಳ್ಬೇಕಿತ್ತು. ಇದ್ರಿದ್ರೆ ಸಾಕಿತ್ತು. ರಾಹುಲ್ ಬೇಡ ಬಿಡಿ, ರಾಹುಲ್ ಹೋದ. ಆನಂತರ ಇವಾಗ ಮಯಾಂಕ್ ಅಗರ್ವಾಲ್ ತಗೊಂಡ್ರೆ ಓಕೆ. ಬಟ್ 27 ಕೋಟಿ, ಆಮೇಲೆ ಶ್ರೇಯಸ್ ಅಯ್ಯರ್ 20 ಸಮಥಿಂಗ್ ಅಷ್ಟು ಕೋಟಿಗೆ ಹೋಗೋ ಅವಶ್ಯಕತೆ ಇಲ್ಲ. ಇದು ತುಂಬ ಗ್ಯಾಂಬ್ಲಿಂಗ್ ಅಂತ ಹೇಳ್ಬೋದು ಇಂಡಿಯನ್ಸಿಗೆ. ಇದು ಆ ಪ್ಲೇಯರ್ ಅಷ್ಟು ಹೋಗುವಂಥ ಪ್ಲೇಯರ್ಗಳೆಲ್ಲ ಅವರು. ಈಗ ನೀವು 10 ವರ್ಷದಿಂದ ನೋಡ್ತಾ ಇದ್ದೇವೆ. ಇವನನ್ನು ಯಾರನ್ನ, ವೆಂಕಟೇಶ್ ಅಯ್ಯರ್ ಅಲ್ಲ, ನಮ್ಮ ಇವನನ್ನು ಯಾರು, ಪಂತ್ IPL ಅಲ್ಲಿ ಏನೂ ಮಾಡಲಿಲ್ಲ. ಸ್ಟ್ರೈಕ್ ರೇಟ್ ಇದೆ ಅನ್ನೋದು ಬಿಟ್ಟರೆ ಯಾವ ಮ್ಯಾಚನ್ನು ವಿನ್ ಮಾಡಲಿಲ್ಲ, ಯಾವ ಟ್ರೋಫಿ ವಿನ್ ಮಾಡಲಿಲ್ಲ. ಶ್ರೇಯಸ್ ಅಯ್ಯರು 26 ಕೋಟಿ ತುಂಬ ಜಾಸ್ತಿ, ಆದರೂ ಮ್ಯಾಚ್ ವಿನ್ನರ್ ಕ್ಯಾಪ್ಟನ್. ಆದರೆ ವೆಂಕಟೇಶ್ ಅಯ್ಯರಿಗೆ ಯಾಕೆ ಕೊಟ್ಟರೆ ಹೇಳಿ ನಮಗೆ ಗೊತ್ತಿಲ್ಲ. ಇದು ಅವರೇ ತಿಳ್ಕೊಳ್ಬೇಕು ಯಾಕೆ ಕೊಟ್ರು ಅಂತೇಳಿ. ವೆಂಕಟೇಶ್ ಅವರು ಮಿನಿಮಮ್ 10 ಕೋಟಿ ಪ್ಲೇಯರ್. ಮ್ಯಾನೇಜ್ಮೆಂಟ್ ಏನು ಹೇಳೋದು, ಅವರು ದುಡ್ಡಿದೆ ಕೊಟ್ಟರು. ಆ ಲೆಕ್ಕಕ್ಕೆ ನೋಡೋಕೆ ಹೋದರೆ ಇವನಿಗೆ ತುಂಬ ಕಮ್ಮಿ ಆಯಿತು. ಯಾರಿಗೆ? ರಾಹುಲ್ ಒಂದು 18 ಕೋಟಿಗೆ ಹೋಗ್ಬೋದಿತ್ತು. ರಾಹುಲ್ಗೆ ಮೋಸ ಮಾಡಿದರು. ಪಂತು 27 ಕೋಟಿ, ರಾಹುಲ್ 14 ಕೋಟಿ, ಆನಂತರ ಚಾಲ 18 ಕೋಟಿ. ಇದು ಯಾವ ಥರ ಹೇಳಿ ಗೊತ್ತಾಗೋದಿಲ್ಲ. ರಾಹುಲ್ ಯಾವ ಥರ ಕಮ್ಮಿ ಆಗಿದೆ ಹೇಳಿ ಗೊತ್ತಿಲ್ಲ ಅದು. ಇದು IPL ಒಂದು ಗ್ಯಾಂಬ್ಲಿಂಗ್ ಅಂತ ಹೇಳ್ಬೋದು. ಇದರಲ್ಲಿ ಮತ್ತೆ ಹೇಳಲಿಕ್ಕೆ ಏನಿಲ್ಲ. ಯಾರು ಚೆನ್ನಾಗಿ ಬಿಡ್ ಮಾಡಿದ್ರು ಯಾರು ನಿಮ್ಮ ಪ್ರಕಾರ? ನಿನ್ನೆ ಇವರು ಯಾರು ರಾಜಸ್ಥಾನದವ್ರು ಚೆನ್ನಾಗಿ ಬಿಡ್ ಮಾಡಿದ್ರು. ಹೇಳೋದೇನಿಲ್ಲ ಬಾಸ್, ಸ್ಕ್ರಿಪ್ಟ್ ಮಾಡೋದು ನಿಲ್ಸ್ಬಿಟ್ರೆ ಸಾಕು. IPL ನ ಎಷ್ಟೊಂದು ಜನ ಬದುಕೋಯ್ತಾರೆ. ಬಟ್ ನಮ್ಮ KL ರಾಹುಲ್ ಕನ್ನಡದವ್ರು ತಗೋಬೇಕಿತ್ತು, ತಗೊಂಡಿಲ್ಲ. ಏನು ಮಾಡೋಕ್ಕಾಗಲ್ಲ ಅದು. ಯಾಕಂದರೆ ಅವ್ರು ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿದ್ರು ಯಾರನ್ನು ತೊಗೊಬೇಕು ಅಂತ. ಹಂಗಾಗಿ ಅದು ಏನಪ್ಪ, ಯಾರು ಗೆಲ್ಲಬೇಕು ಅಂತ ಫಸ್ಟೇ ಡಿಸೈಡ್ ಮಾಡಿರ್ತಾರೆ. ಜನಗಳು ಬೆಟ್ಟಿಂಗ್ ಹಾಕ್ಲಿ ಅಂತ ಅವರು ಹೆಂಗೆ ಬೇಕೋ ಹಂಗೆ ಆಡಿಸ್ತಾರೆ ಅಷ್ಟೇ. ಸುಮಾರು ಜನ ದಯವಿಟ್ಟು ಹೇಳ್ತೀನಿ, ಯಾರು ಬೆಟ್ಟಿಂಗ್ ಆಡಬೇಡಿ. ಎಲ್ಲರೂ ಅಡ್ವೈಸ್ ಮಾಡ್ತಾರೆ ಆಡಿ ಅಂತ. ಆಡೋಕೆ ಹೋಗಬೇಡಿ. ಮ್ಯಾಚು ಮೊದಲು ಜೆಂಟ್ಲ್ಮನ್ ಗೇಮ್ ಆಗಿತ್ತು, ಇವಾಗೆಲ್ಲ ದುಡ್ಡುಗೋಸ್ಕರ ಆಡಿಸೋ ಮ್ಯಾಚು. ಯಾರು ಗೆಲ್ಲಬೇಕು ಅಂತ ಮೊದಲೇ ಫಿಕ್ಸ್ ಮಾಡಿರ್ತಾರೆ. ಹಾಗಾಗಿ ನೀವು ದುಡ್ಡು ಹಾಕೋದು, ಮನೆ ಮಠ ಮಾರ್ಕೊಳ್ಳೋದು ಇವೆಲ್ಲ ವೇಸ್ಟ್. RCB ಅವರಿಗೆ ಪ್ಲಾನಿಂಗ್. ಆಟ ನೋಡಿ ಮಜಾ ಮಾಡಿ. ಲಕ್ಷ ಹೋಗ್ಲಿ ಕೋಟಿ ಬರಲಿ, RCB ಮಾತ್ರ ಬಿಟ್ಕೊಡ್ಬೇಡಿ. ಅಲ್ಲ, ಒಂದು ಹೇಳ್ಬೇಕಾ, RCB ಅವರಿಗೆ ಇದು ಬಿಡ್ ಮಾಡಲಿಕ್ಕೆ ಒಂದು ಪ್ಲ್ಯಾನೇ ಇರಲಿಲ್ಲ. ಯಾವುದೇ ಪ್ಲ್ಯಾನ್ ಇಲ್ಲದೆ ಅವ್ರು ಬಿಡ್ ಮಾಡ್ತಾ ಇದ್ದಾರೆ. ಯಾರು ತಗೊಳ್ಬೇಕು, ಯಾರನ್ನ ಬಿಡಬೇಕು ಅಂತ ಒಂದೇ ಒಂದು ಪ್ಲೇಯರ್ ಅಂದರೆ ಫಿಲ್ ಸಾಲ್ಟ್. ಅದು ಒಂದೇ, ಬೇರೆ ಯಾರೂ ಇಲ್ಲ. ಚಾಲನ್ ತಗೊಳ್ಬೇಕಿತ್ತು. ಚೆನ್ನಾಗಿ ನಡೀತಾ ಇದೆ, ಬಟ್ ಇನ್ನೂ ಸ್ವಲ್ಪ ಚೇಂಜ್ ಆಗಬೇಕಾಗಿತ್ತು. ನಮ್ಮ ಕರ್ನಾಟಕ ಟೀಮ್ಗೆ ಸ್ವಲ್ಪ ಇನ್ನೂ ಒಳ್ಳೆ ಪ್ಲೇಯರ್ ಬರಬೇಕಾಗಿತ್ತು. ಜಯ ಕರ್ನಾಟಕ. ಸರ್, ಒಂದು ಖುಷಿ ಏನಂತಂದರೆ 27 ಕೋಟಿಗೆ ರಿಷಬ್ ಪಂತ್ ಸೇಲ್ ಆದ. ಅದು ತುಂಬ ಖುಷಿ ಆಯ್ತದು. ಇನ್ನು ಅದು 18 ಕೋಟಿಗೆ ಅಷ್ಟದೀಪು. ಒಂಥರ ಯುವಕರು ಚೇಂಜ್ ಆಗ್ತಾವ್ರೆ ಎಲ್ಲ ಕಡೆನೂ. ಆ ಟೀಮಿನ ಬಿಟ್ಟು ಈ ಟೀಮ್ಗೆ, ಈ ಟೀಮಿನ ಬಿಟ್ಟು ಆ ಟೀಮ್ಗೆ ಇದಾಗ್ತಾವ್ರೆ. ಅದು ಆ ಟೀಮ್ಗೆ ಅಡ್ವಾಂಟೇಜ್ ಆಗ್ಬೋದು ಮೋಸ್ಟ್ ಅಂತ ತಿಳಿದಂಗೆ.
ಇದೊಂದು ಒಳ್ಳೆ ಬೆಳವಣಿಗೆ ಇದು. ಆ ಒಂದು ಕಾರಣಕ್ಕೆ ತುಂಬ ನಮಗೂ ಸಂತೋಷ ಆಗುತ್ತೆ, ಜನಗಳಿಗೂ ಕೂಡ ಅದೇ ರೀತಿ ಒಂದು ಹುಮ್ಮಸ್ ಬರುತ್ತೆ. ಮತ್ತು ಇನ್ನೊಂದು IPL ನೋಡೋಕ್ಕೆ, ಬಟ್ IPL ನೋಡೋಕ್ಕೆ ಮನೋರಂಜನೆ ಅಷ್ಟೇ ಅದು. ಆದರೆ ಯಾರು ಕೂಡ ಜನಗಳು ಈ IPL ಬೆಟ್ಟಿಂಗು ಇವೆಲ್ಲ ಆಡಬಾರ್ದು. ಅದೊಂದು ತುಂಬ ಪ್ರಮುಖವಾದ ವಿಷಯ. ದಯವಿಟ್ಟು ಎಲ್ಲ ರೀತಿನ ಅರ್ಥ ಮಾಡಿಕೊಂಡು ಕ್ರೀಡೆನ ಮನೋರಂಜನೆಗೋಸ್ಕರ ನೋಡಬೇಕೆ ಹೊರತು ಈ ಗೇಮಿಂಗು ಈ ಬೆಟ್ಟಿಂಗ್ ಇವೆಲ್ಲ ಆಡೋದನ್ನ ಬಿಟ್ಟು ತಮ್ಮ ಜೀವನ ಮುಂದುವರ್ಸ್ಕೊಂಡು ಹೋಗಿ ಅನ್ನೋ ಒಂದು ಕಾರಣ ಹೇಳ್ತಾ ಓಕೆ, KL ರಾಹುಲ್ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀನಿ. KL ರಾಹುಲ್ ಬಗ್ಗೆ ಹೇಳ್ಬೇಕಾದ್ರೆ ನಮಗೆ ತುಂಬ ವಿಷಾದ ವ್ಯಕ್ತವಾಗುತ್ತೆ. ಕಾರಣ ಏನಂತಲ್ಲ, 14 ಕೋಟಿಗೆ ಪರ್ಚೇಸ್ ಮಾಡಿದ್ರು ಡೆಲ್ಲಿ ಅವರು. 14 ಕೋಟಿಗೆ ಪರ್ಚೇಸ್ ಮಾಡಿದ್ರು. ಆ 14 ಕೋಟಿ ಇವ್ರ ಹತ್ರ ಇಲ್ವಾ? ನಮ್ಮ ಕರ್ನಾಟಕದ ಇಲ್ವಾ 14 ಕೋಟಿ? ಮ್ಯಾನೇಜ್ಮೆಂಟ್ ಇಲ್ವಾ 14 ಕೋಟಿ? ಬರೀ 14 ಕೋಟಿ, 10 ಕೋಟಿ ತನಕ ಬಿಡ್ ಮಾಡಿದ್ರು. 10 ಕೋಟಿ 11 ಕೋಟಿ ತನಕ ಬಿಡ್ ಮಾಡಿದ್ರು. ಇನ್ನು ಬರೀ 3 ಕೋಟಿ ಅಷ್ಟೇ ಇದ್ದಿದ್ದು ನಮ್ಮ ರಾಹುಲ್ಗೆ. 3 ಕೋಟಿ ಬಿಡ್ ಮಾಡೋಕ್ಕಾಗಿಲ್ವಾ? ಅಲ್ಲೇ ಕೈ ಬಿಟ್ಟರು. ಡೆಲ್ಲಿ ಅವರು ಅವ್ರನ್ನ ಪರ್ಚೇಸ್ ಮಾಡಿದ್ರು. ನೋಡಿ, ಡೆಲ್ಲಿಯಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ ನಮ್ಮ ರಾಹುಲ್. ಯಾವ ಟೀಮ್ ಅವ್ರು ಚೆನ್ನಾಗಿ ಬಿಡ್ ಮಾಡಿದ್ರು ನಿಮ್ಮ ಪ್ರಕಾರ? ನನ್ನ ತಿಳಿದಂಗೆ ಫಸ್ಟು ಬಿಡ್ ಮಾಡಿದ್ದು ಟೈಟನ್ಸು. ತುಂಬ ಚೆನ್ನಾಗಿ ಬಿಡ್ ಮಾಡಿದ್ರು, ತುಂಬ ಚೆನ್ನಾಗಿ ಬಿಡ್ ಮಾಡಿದ್ರು ಟೈಟನ್ಸ್ ಅವರು. ತುಂಬ ಖುಷಿ ಆಯಿತು ಒಂದು ಕಡೆಗೆ. ತುಂಬ ಸಂತೋಷ ಆಯಿತು. ಎಲ್ಲ ಹೇಳೋದಷ್ಟೇ, ಕ್ರೀಡೆನ ಮನೋರಂಜನೆ ನೋಡಿ ಖುಷಿ ಪಡಿ ಅಷ್ಟೇ. ಥ್ಯಾಂಕ್ ಯು. ಅಮೌಂಟ್ ಇತ್ತು, ಮಾಡ್ಬೋದಾಯಿತು. 27 ಕೋಟಿಗೆ ಮಾಡಿದ್ದಾರೆ, ಇವ್ರಿಗೆ 14 ಕೋಟಿಗೆ ನಿಲ್ಲಿಸಿದ್ದಾರೆ. ಅಂದರೆ ಇವರು ಇಂಟರ್ನ್ಯಾಷನಲ್ ಪ್ಲೇಯರ್ ಅಲ್ವರ. ಸೊ ಹಂಗಾಗಿ ಅವ್ರನ್ನ ಬಿಟ್ಟಿದ್ದು ತುಂಬ ಒಂಥರ ಬೇಜಾರು ಅಷ್ಟೇ, ತಪ್ಪೇನಿಲ್ಲ. ಅವ್ರವ್ರು ಇದು ಮಾಡ್ಕೊಳ್ತಾರೆ. ಸ್ವಲ್ಪ ಬ್ಯಾಡ್ ಫೀಲ್ ಅಷ್ಟೇ, ಬೆಂಗಳೂರು ಬರಲಿಲ್ವಲ್ಲ ಅಂತ. ಈಗ ರಿಷಬ್ ಪಂತ್ನ ಅವನೊಬ್ಬ ಇಂಜೂರ್ಡ್ ಪ್ಲೇಯರ್ನ ಇಷ್ಟೊಂದು 26 ಕೋಟಿಗೆ ತೊಗೊಂಡಿರೋದು ಒಂದು ಭಾರಿ ಸಂತೋಷ ಸುದ್ದಿ. ಅವನು ಈಗ ಈ ಟೂರ್ನಮೆಂಟ್ ಸೀಸನ್ನಲ್ಲಿ ಎಲ್ಲ ಮ್ಯಾಚ್ಗಳನ್ನ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಅವ್ರಿಗೆ ಶುಭ ಆಗಲಿ. ಅದೇ ರೀತಿಯಾಗಿ ನಮ್ಮ ಶ್ರೇಯಸ್ ಅಯ್ಯರ್ ಅವರು ಸಹ ಒಳ್ಳೆ ಬ್ಯಾಟ್ಸ್ಮನ್ನು. ಅವರು ಸಹ 25 ಕೋಟಿಗೆ ತಗೊಂಡಿದ್ದಾರೆ. 27 ಕೋಟಿ, ಓಕೆ ಸಾರಿ. ಅವರು ಒಳ್ಳೆ ಬ್ಯಾಟ್ಸ್ಮನ್ನು, ಫ್ಯೂಚರ್ ಇಂಡಿಯಾದ ಕ್ಯಾಪ್ಟನ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅವ್ರಿಗೂ ಶುಭ ಆಗಲಿ ಅಂತ ನಾನು ಹಾರೈಸ್ತೇನೆ. ಮತ್ತು ನಮ್ಮ RCB ಮ್ಯಾನೇಜ್ಮೆಂಟ್ ಅವರು ಈಗ ಒಳ್ಳೊಳ್ಳೆ ಪ್ಲೇಯರ್ಸ್ನ ತಗೋಬೇಕು ಅಂತ ಡಿಸೈಡ್ ಮಾಡಿದ್ದಾರೆ, ತಗೋತಾ ಇದ್ದಾರೆ. ಅವ್ರಿಗೂ ಸಹ ನಮ್ಮ ಕಡೆಯಿಂದ RCBಗೆ ಜಯವಾಗಲಿ. ಜೈ RCB. ರಾಹುಲ್ ಅವರು ನಮ್ಮ ಕರ್ನಾಟಕದ ಆಸ್ತಿ. ಓಕೆ ಶೆಟ್ ನೋಡಿ, ನಮಗೊಂದು ಮಿಸ್ ಆಯಿತು. ಒಂದು ಕನ್ನಡದ ರತ್ನ ನಮಗೆ ಸಿಗಬೇಕಾಗಿತ್ತು, ಅದು ಮಿಸ್ ಆಯಿತು. ಅದು ಒಂದು ನಮಗೆ ನೋವಿದೆ. ಆದರೂ ಪರವಾಗಿಲ್ಲ, ನಾವು ಯಾವಾಗಲೂ RCBಗೆ ಜಯ ಅಂತ ನಾವು ಶುಭ ಕೋರೋದು. ಅವ್ರ RCB ವಿನ್. ರಿಟೆನ್ಷನ್ ತುಂಬ ಚೆನ್ನಾಗಿತ್ತು, ಬಟ್ ನಮ್ಮ RCB ಟೀಮ್ ಅವರು ಯಾವ ಪ್ಲೇಯರ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿಲ್ಲ. ಮೋಸ್ಟ್ಲಿ ಅವರು ರಾಜಾಜಿನಗರ್ ರಮೇಶು, ಮಲ್ಲೇಶ್ವರಂ ಮಹೇಶು ಅಂಥವ್ರನ್ನೆಲ್ಲ ಸೆಲೆಕ್ಟ್ ಮಾಡ್ಬೇಕಂತ ವೇಟ್ ಮಾಡ್ತಿದ್ದಾರೆ. ಇವರೆಲ್ಲ RCBಗೆ ಹೋಗ್ಬೋದು ನೆಕ್ಸ್ಟ್. ಅಲ್ಲೆಲ್ಲ ಅವ್ರ ಪ್ಲೇಯರ್ಸು ಅಲ್ಲಿ ನೋಡಿ. ಅದೇ ತುಂಬ ಬೇಜಾರಾಯಿತು. ಮ್ಯಾಕ್ಸ್ವೆಲ್ಗೂ ಬಿಟ್ಬಿಟ್ರು, ಏನು ಮಾಡಿಲ್ಲ. ಆ ಟೈಮ್ ಇದ್ರು ಅಂತ ಕರ್ಕೊಂಡಿಲ್ಲ, ಅದಕ್ಕೆ ತುಂಬ ಬೇಜಾರಾಯ್ತು. ಇರಲಿ. ಓಕೆ, KL ರಾಹುಲ್ ಬಗ್ಗೆ ನಿಮ್ಗೆ KL ರಾಹುಲ್ ಒಳ್ಳೆ ಪ್ಲೇಯರ್. ಅವನು KL ರಾಹುಲ್ ಫ್ಯಾನ್ ಅಲ್ಲಿ ಇದ್ದಾರೆ ಎಲ್ಲ ನೋಡಿ. ಅವ್ನು KL ರಾಹುಲ್ ಫ್ಯಾನು. ಅವ್ರನ್ನ ತಗೋತಾರೆ ಅಂತ ತುಂಬಾ ಜನ ತಗೋತಾರೆ ಅಂತ ಇದ್ರು. ಆದರೆ ಮಾಡಿದ್ರು 5 ರೌಂಡ್ಸ್ ಏನೋ ಟ್ರೈ ಮಾಡಿದ್ರು, ಆಗಿಲ್ಲ. ನೆಕ್ಸ್ಟ್ ಬೇರೆಯವ್ರು ತಗೊಂಡ್ರು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. RCB ಅವ್ರು ಇನ್ನೂ ಸ್ವಲ್ಪ ಚೆನ್ನಾಗಿ ನೋಡಿ ತಗೋಬೇಕಾಗಿತ್ತು. ಸುಮ್ಮನೆ ದುಡ್ಡು ಖರ್ಚು ಮಾಡ್ತಾರೆ ಅಷ್ಟೇ. ಪ್ಲೇಯರ್ನ ಇನ್ನೂ ಸ್ವಲ್ಪ ಚೆನ್ನಾಗಿ ತಗೋಬೇಕು. ಸ್ವಲ್ಪ ಯೋಚನೆ ಮಾಡಬೇಕು. ಮ್ಯಾನೇಜ್ಮೆಂಟಲ್ಲಿ ಸ್ವಲ್ಪ ಯೋಚನೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಯೋಚನೆ ಮಾಡ್ತಾರೆ. ನಾವು ಯೋಚನೆ ಮಾಡಿಸಿದ್ರು ಅವ್ರು ಯೋಚನೆ ಮಾಡ್ತಾ ಇಲ್ಲ. ಸ್ವಲ್ಪ ಕ್ಯಾಲ್ಕುಲೇಷನ್ ಎಲ್ಲ ಮಾಡಿ ಕ್ಲೀನಾಗಿ ತಗೋಬೇಕು ಅವರು. ನ್ಯೂ ಬೌಲರ್ಗೆ 10 ಕೋಟಿ ಕೊಟ್ಟಿದ್ದಾರೆ, ಅದೆಲ್ಲ ಬೇಕಾಗಿಲ್ಲ. ಚೆನ್ನಾಗಿ ಮಾಡಿದ್ರು, ಬಟ್ ಈ ಸತಿ ಮತ್ತೆ ಆ ಮೊಮೆಂಟಮ್ನ ಹಂಗೆ ತಗೊಂಡೋದ್ರೆ ಕಪ್ಪಿದೆ, ಇಲ್ಲ ಅಂದ್ರೆ ಕಷ್ಟ. ತುಂಬಾ ಚೆನ್ನಾಗಿ ಆಡ್ಬೇಕು. ಒಂದೊಂದು ಟೀಮ್ ವೀಕ್ನೆಸ್ ಸ್ಟ್ರೆಂತ್ ಎಲ್ಲ ನೋಡ್ಬೇಕು. ಬ್ಯಾಟ್ಸ್ಮನ್ ವೀಕ್ನೆಸ್ ಸ್ಟ್ರೆಂತ್ ಎಲ್ಲ ನೋಡ್ಕೊಂಡು ಅವರೆಲ್ಲ ಆಡಿಸ್ಬೇಕು. ಸುಮ್ಮನೆ ತಗೊಂಬಂದು ಎಸೆಯೋದು ಮಾಡೋದು ಅದೆಲ್ಲ ಇದ್ರೆ ಆಗಲ್ಲ. ಸೊ ಆಲ್ ದ ಬೆಸ್ಟ್ RCB, ಚೆನ್ನಾಗಿ ಮಾಡಿ. ನಿಮ್ಮ ಪ್ರಕಾರ ಯಾರು ತಗೋಬೋದಾಗಿತ್ತು ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಆಗಿದ್ರೆ ಮ್ಯಾಕ್ಸ್ವೆಲ್ ತಗೋಬೋದಾಯ್ತು. ಯಾಕಂದ್ರೆ ಅವನು ಹೌದೌದು ಅವನ್ನ ತಗೋಬೇಕಾಗಿದೆ. ಯಾಕಂದ್ರೆ ಅವನು ಹಿಟ್ಟರು ಪ್ಲಸ್ ಸಿಚುವೇಶನ್ಗೂ ಕರೆಕ್ಟಾಗಿ ಆಡ್ತಾನೆ. ಟಾಪ್ 3 ಬ್ಯಾಟ್ಸ್ಮನ್ ಡೌನ್ ಆದ್ರೇನು ಅವ್ನು ಚೆನ್ನಾಗಿ ಆಡ್ಕೊಂಡ್ ಬರ್ತಾನೆ. ಸೊ ಅದು ಒಂದು ಅವನ್ನ ತಗೋಬೋದಾಯ್ತು, ಅವನ್ನ ಬಿಡ್ಬೋದಾಯ್ತು. ಸರ್, ಈ ಸಲ RCB ಯಾರು ಕ್ಯಾಪ್ಟನ್ ಆಗ್ಬೋದು ನಿಮ್ಮ ಪ್ರಕಾರ? ವಿರಾಟೆ ಆಗ್ಬೇಕು. ಹೌದು. ಓಕೆ, ಲಾಸ್ಟ್ RCB ಹೇಳಿ ಭಯ್ಯ. ಇವಾಗ ರಿಟೇಷನ್ ಬಗ್ಗೆ ಹೇಳಿ, ಆಮೇಲೆ ಕ್ಯಾಪ್ಟನ್ಸಿ ಬಗ್ಗೆ ಹೇಳಿ. ಫಸ್ಟ್ RCB ಕರ್ನಾಟಕ ಪ್ಲೇಯರ್ಸ್ಗೆ ಚಾನ್ಸಸ್ ಕೊಡಬೇಕು. ಬಿ ಲೋಕಲ್ ಫಾರ್ ವೋಕಲ್ ಅಂತ ಟ್ಯಾಗ್ಲೈನ್ ಹಾಕೊಂಡಿದ್ದಾರೆ. ಕರ್ನಾಟಕ ಪ್ಲೇಯರ್ಸ್ನ ಪಿಕ್ ಮಾಡಕ್ಕೆ ಹೇಳ್ಬೇಕು ಫಸ್ಟು. ಓಕೆ, ನಮ್ಮ ಈ ಸಲ 2025ಕ್ಕೆ ಯಾರು ಕ್ಯಾಪ್ಟನ್ ಆಗ್ತಾರೆ RCBಗೆ ಅಂತ ಇನ್ನೂ ಯಾರು ಕನ್ಫರ್ಮ್ ಆಗಿಲ್ಲ. ನಿಮ್ಮ ಪ್ರಕಾರ ಯಾರು ಆಗ್ಬೋದು? ಮೇ ಬಿ ಯಂಗ್ ಚಾರ್ಟ್ ಬಂದು ಪಟ್ಟಿದಾರ್ ಕೊಡ್ಬೋದು ಅನ್ಕೊಂತೀನಿ. ಪಟ್ಟಿದಾರ್ ಆಗ್ಬೋದು.
ಕ್ಯಾಪ್ಟನ್ ಕೊಹ್ಲಿಗೆ ಬಂದು ಪ್ರೆಜರ್ ಆಗುತ್ತೆ, ಆಗಲ್ಲ, ಪ್ರತಿದಾರ ಆಗ್ಬೋದು. ರೀಟೆನ್ಷನ್ ಮ್ಯಾಕ್ಸ್ವೆಲ್ ಮಾಡ್ಕೊಬೋದಾಗಿತ್ತು, 4 ಕೋಟಿಗೆ ತಗೊಬೋದಾಗಿತ್ತು, ಬಟ್ ಅವ್ರು ಮಾಡಿಲ್ಲ. ಆಸ್ಟ್ರೇಲಿಯಾಗೆ ಚೆನ್ನಾಗಿ ಆಡ್ತಿದ್ದಾರೆ, ಈ ಸಲ ಒಂದು ಚಾನ್ಸ್ ಕೊಟ್ಟು ನೋಡ್ಬೋದಾಗಿತ್ತು. ವರ್ಲ್ಡ್ ಕಪ್ಪಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು, ನೋಡ್ಬೋದಾಗಿತ್ತು ಸರ್. ಬಟ್ ನಮ್ಮ RCB ಮ್ಯಾನೇಜ್ಮೆಂಟ್ ಯಾಕೋ ಸರಿ ಇಲ್ಲ. ನೆನ್ನೆ ನೋಡ್ತಾ ಇದ್ದೀನಿ ಆಕ್ಷನು, ಯಾರನ್ನೂ ತಗೋತಾ ಇಲ್ಲ, ಬಿಡ್ ಮಾಡ್ತಾರೆ, ಅಲ್ಲಿಗೆ ಬಿಟ್ಬಿಡ್ತಾರೆ. ಸೊ ಮ್ಯಾನೇಜ್ಮೆಂಟು ಚೇಂಜ್ ಆಗಬೇಕು. ಚೇಂಜ್ ಆದರೆ ನಮ್ಮ RCB ಅವರು ಕಪ್ ಹೊಡೆಯೋದು ಗ್ಯಾರಂಟಿ. ಈ ವರ್ಷ ಯಾವ ಕ್ಯಾಪ್ಟನ್ ಆಗ್ಬೋದು RCBಗೆ? ಸರ್ ವಿರಾಟ್ ಕೊಹ್ಲಿನೇ ಆಗಬೇಕು, ಅವರೇ ಆಗೋದು. ರೇವತಿದ್ರು ಕಿಂಗ್ ಅಂದರೆ ಕಿಂಗ್ ಮೇಕರೇ. ನಮ್ಮ RCB ತಂಡದ ಮೊಟ್ಟ ನಾಯಕ ಅವರೇ.